ಜೋರಾದ ಮಳೆ ಬರ್ತಾ ಇತ್ತು. ಹಕ್ಕಿಗಳಿಗೆ ಎಲ್ಲಿ ಹುಡುಕಿದ್ರು ಏನೂ ಆಹಾರ ಸಿಗ್ತಾ ಇರಲಿಲ್ಲ. ಪಾಪ ನನ್ನ ಮಗಳು ಪಿಂಕಿ 2 ದಿನದಿಂದ ಉಪವಾಸ ಇದ್ದಾಳೆ. ಎಷ್ಟು ಹಸಿವಾಗ್ತಿದೆಯೋ ಏನೋ. ಏನೇ ಆಗಲಿ, ಇವತ್ತೆಷ್ಟೇ ಮಳೆ ಬರಲಿ, ನಾನು ಆಹಾರ ತಂದೇ ತರ್ತೇನೆ. ಆದರೆ ಅಮ್ಮ, ಈ ಮಳೆಯಲ್ಲಿ ಹೇಗೆ ಹಾರ್ತೀರಾ? ಹಾರೋದಕ್ಕೆ ಸಾಧ್ಯನಾ? ಈ ಅಮ್ಮನ ಕೈಲಿ ಸಾಧ್ಯವಾಗತ್ತೋ ಏನೂ ಇಲ್ಲ ಅಲ್ವಾ ಪಿಂಕಿ? ನೀನು ಮನೆಯಲ್ಲೇ ಜಾಗೃತಿಯಾಗಿರು. ನಾನು ಆದಷ್ಟು ಬೇಗ ಆಹಾರ ತಗೊಂಡು ಬರ್ತೇನೆ. ಸರಿ ಅಮ್ಮ, ನಾನು ನಿಮಗೋಸ್ಕರ ಕಾಯ್ತಾ ಇರ್ತೇನೆ. ಮೈನಾ ಆ ಮಳೆಯಲ್ಲಿ ಆಹಾರ ತರೋದಕ್ಕೆ ಹೋಗ್ತಾಳೆ. ಎಷ್ಟು ಹುಡುಕಾಡಿದ್ರೂ ಎಲ್ಲೂ ಆಹಾರ ಸಿಗೋದಿಲ್ಲ. ಆಮೇಲೆ ಅವಳು ಯಾವಾಗಲೂ ತನಗೆ ಸಹಾಯ ಮಾಡೋ ರೈತನ ಮನೆಗೆ ಬರ್ತಾಳೆ. ಅಲ್ಲಿ ರೈತನ ಹತ್ತಿರ ಸಹಾಯ ಕೇಳ್ತಾಳೆ. ರೈತನಿಗೆ ಮೈನಾ ಹಕ್ಕಿಯ ಒಳ್ಳೆತನ ಗೊತ್ತಿದ್ರಿಂದ ಸುಮಾರು ಸಲ ಮೈನಾ ಹಕ್ಕಿ ರೈತನಿಗೆ ಸಹಾಯ ಮಾಡಿದ್ರಿಂದ ಮೈನಾಳಿಗೆ ಧಾನ್ಯದ ಗಂಟನ್ನು ಕೊಡ್ತಾನೆ. ಮೈನಾ ಆ ಧಾನ್ಯದ ಗಂಟು ತಗೊಂಡು ಮನೆ ಕಡೆ ಬರ್ತಾಳೆ. ಅಮ್ಮ, ಇಷ್ಟೊಂದು ಧಾನ್ಯ, ನಾವು ಈ ಧಾನ್ಯದಲ್ಲಿ ಆರಾಮವಾಗಿ ತುಂಬ ದಿನ ಕಳಿಬಹುದು. ಇಲ್ಲ ಪಿಂಕಿ, ಈ ಧಾನ್ಯದಲ್ಲಿ ಸ್ವಲ್ಪ ಧಾನ್ಯ ನಾವು ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ಕೊಡಬೇಕು. ಅವರಿಗೂ ಹಸಿವಾಗ್ತಾ ಇರುತ್ತೆ ಅಲ್ವಾ? ಮೈನಾ ಮೊದಲಿಗೆ ಸಿರಿಯ ಮನೆ ಕಡೆ ಹೋಗ್ತಾಳೆ. ತುಂಬ ಥ್ಯಾಂಕ್ಸ್ ಮೈನಾ, ನೀನಿವತ್ತು ಈ ಧಾನ್ಯ ಕೊಡಲಿಲ್ಲ ಅಂದಿದ್ರೆ ನನ್ನ ಮಗ ನಾನು ಉಪವಾಸನೇ ಇರ್ತಿದ್ವಿ. ಅಲ್ಲಿಂದ ಮೈನಾ ಕವ್ವ ಕವಿಯ ಮನೆ ಕಡೆ ಹೋಗ್ತಾಳೆ. ಕೊಡು ಕೊಡು ಮೈನಾ, ನನಗೆ ತುಂಬ ಹಸಿವಾಗ್ತಾ ಇದೆ ಅಂತ ಕವ್ವ ಮತ್ತು ಕವಿ ಇಬ್ಬರು ಮೈನಾ ತಂದಿದ್ದ ಧಾನ್ಯನ ತಿಂತಾರೆ. ಮೈನಾ ಅಲ್ಲಿಂದ ಮನೆ ಕಡೆ ಬರ್ತಾಳೆ. ಇಡೀ ಕಾಡಿನಲ್ಲಿ ಯಾರಿಗೂ ಆಹಾರ ಸಿಗಲ್ಲ, ಆದರೆ ಈ ಮೈನಾಳಿಗೆ ಮಾತ್ರ ಆ ರೈತ ಆಹಾರ ಕೊಡ್ತಾನೆ. ಅದರಿಂದ ಇವತ್ತು ನಮ್ಮ ಹೊಟ್ಟೆ ತುಂಬಿತು. ಇಲ್ಲದೆ ಇದ್ದಿದ್ರೆ ಸಾಯ್ತಾ ಇದ್ವಿ. ನಾವಾಗಿದ್ರೆ ಆ ರೈತ ಕೊಟ್ಟ ಆಹಾರವನ್ನು ಇಟ್ಕೊಂಡು ಸುಮಾರು ದಿನ ಆರಾಮವಾಗಿ ಕಳೀತಾ ಇದ್ವಿ. ಹೇಗಾದರೂ ಮಾಡಿ ಆ ರೈತ ಮತ್ತೆ ಮೈನಾಳಿಗೆ ಜಗಳ ಆಗೋ ಹಾಗೆ ಮಾಡಬೇಕು. ನಾನಂತೂ ಬರಲ್ಲ, ನನಗೆ ಆ ರೈತನ ಪೆಟ್ಟು ತಿಂದು ಸಾಕಾಗಿದೆ. ಮರುದಿನ ಕವಿ ರೈತನ ಮನೆ ಕಡೆ ಹಾರಾಡ್ತಾಳೆ. ರೈತ ಹೊರಗಡೆನೇ ಇದ್ದ. ರೈತ ಅಣ್ಣ, ನೀವು ಆ ಹಕ್ಕಿಗೆ ಧಾನ್ಯ ಕೊಡ್ತೀರಾ ಅಲ್ವಾ? ಅವಳು ನಮಗೆ ಯಾರಿಗೂ ಕೊಡೋದೇ ಇಲ್ಲ, ಒಬ್ಳೆ ತಿಂತಾಳೆ. ನನಗಂತೂ ಹಸಿವಲ್ಲಿ ಸಾಯೋ ಹಾಗಾಗಿದೆ. ಕಷ್ಟಪಟ್ಟು ಇಲ್ಲಿಯ ತನಕ ಬಂದೆ, ನೀವೇನಾದರೂ ನನಗೆ ತಿನ್ನೋದಕ್ಕೆ ಕೊಡ್ತೀರಾ ಅಂತ. ರೈತ ಕವಿಯ ಮಾತು ಕೇಳಿ ಮನೆಯೊಳಗೆ ಹೋಗ್ತಾನೆ. ಬರುವಾಗ ಕೈಯಲ್ಲಿ ಕೋಲನ್ನು ತಂದಿರ್ತಾನೆ. ಅದನ್ನು ನೋಡಿದ ಕೂಡಲೇ ಕವಿ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಹಾರಿ ಹೋಗ್ತಾಳೆ. ಅಯ್ಯೋ, ಪೆಟ್ಟು ಬೀಳೋದಕ್ಕೆ ಮೊದಲು ಗೂಡು ಸೇರ್ಕೋಬೇಕು. ತಗೋ ಮೈನಾ, ಇವತ್ತು ನಾನು ರೈತನ ಹತ್ರ ಹೋಗಿ ಧಾನ್ಯ ತಂದಿದ್ದೇನೆ, ನಿನಗೂ ಸೇರಿಸಿ ತಗೊಂಡು ಬಂದಿದ್ದೇನೆ. ರೈತನ ಹತ್ರ ನಿನ್ನ ಬಗ್ಗೆನೂ ಹೇಳ್ದೆ. ರೈತ ಅಣ್ಣ, ನಿನ್ನೆ ನೀವು ಕೊಟ್ಟ ಧಾನ್ಯದಿಂದ ಹಸಿವಲ್ಲಿ ಇದ್ದವರ ಸುಮಾರು ಪರಿವಾರಗಳ ಹೊಟ್ಟೆ ತುಂಬಿದೆ. ಮೈನಾ ಹಕ್ಕಿ ನಿನ್ನೆ ನಮಗೆ, ಆ ಕವ್ವ ಕವ್ವಿಗೆ, ಹತ್ತಿರದ ಕೆಲವು ಹಕ್ಕಿಗಳ ಪರಿವಾರಕ್ಕೆ ಧಾನ್ಯನ ಕೊಟ್ಟಿದ್ದಾಳೆ. ಅದಕ್ಕೆ ಇವತ್ತು ನಾನು ಅವಳಿಗೆ ಧಾನ್ಯ ತಗೊಂಡು ಹೋಗಿ ಕೊಡ್ತೇನೆ ಅಂತ ಬಂದೆ. ಆ ಮಾತು ಕೇಳಿ ಖುಷಿಯಿಂದ ರೈತ ಸಿರಿಗೆ ಧಾನ್ಯನ ಕೊಟ್ಟಿದ್ದ. ಮೊದಲೇ ವಿಷಯ ಗೊತ್ತಿದ್ದ ರೈತ ಕವಿ ಹೇಳಿದ ಸುಳ್ಳಿಗೆ ಹೊಡೆಯೋದಕ್ಕೆ ಕೋಲು ತಂದಿದ್ದ. ಈ ಕವ್ವ ಮತ್ತೆ ಕವಿ ಗಿಡುಕನ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ರು. ಗಂಡ ಹೆಂಡತಿ ತುಂಬ ಸೋಮಾರಿಗಳು. ಇವರಿಗೆ ಮಲ್ಗೋದಂದ್ರೆ ತುಂಬ ಇಷ್ಟ. ಆದರೆ ಈ ಗಿಡುಗ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಅವನ ಗಡಿಯಾರ ಶಬ್ದ ಮಾಡಿದಾಗ ಈ ಕವ್ವ ಕವ್ವಿನ ಕೆಲಸ ಮಾಡಿ ಅಂತ ಎಬ್ಬಿಸ್ತಾ ಇದ್ದ. ಆದರೆ ಕವ್ವ ಕವ್ವಿಗೆ ಇನ್ನೂ ನಿದ್ದೆ ಮಾಡಬೇಕು ಅನ್ನಿಸ್ತಾ ಇತ್ತು. ಆದರೆ ಗಿಡುಗ ಬಿಡ್ತಾ ಇರಲಿಲ್ಲ. ಇದರಿಂದ ಕವ್ವ ಮತ್ತು ಕವ್ವಿ ತುಂಬ ಬೇಜಾರಿನಲ್ಲಿದ್ದರು. ಆ ಗಡಿಯಾರ ಇರೋದ್ರಿಂದ ತಾನೇ ಆ ಗಿಡುಗ 5 ಗಂಟೆಗೆ ಎಬ್ಸೋದು. ಆ ಗಡಿಯಾರನೇ ಇಲ್ಲದೆ ಹೋದರೆ ಆ ಗಿಡುಗ ನಮ್ಮನ್ನು ಬೇಗ ಎಬ್ಬಿಸಲ್ಲ.
ನಾವು ಆರಾಮವಾಗಿ ಮಲಗ್ಬೋದು ಅಂತ ನಿರ್ಧಾರ ಮಾಡಿ ಕವ್ವ ಮತ್ತು ಕವಿ ಆ ಗಡಿಯಾರನ ನೀರಿಗೆಸಿತಾರೆ. ಮತ್ತೆ ಗಿಡುಗನ ಮನೆಗೆ ಬಂದು ಏನು ಆಗೇ ಇಲ್ಲದವ್ರ ಥರ ಇದ್ದು ಬಿಡ್ತಾರೆ. ಇನ್ನಾದರೂ ಆರಾಮವಾಗಿ ಮಲಗಿ ತಡವಾಗಿ ಹೇಳ್ಬೋದು ಅಂತ ಕವ್ವ ಕವಿ ಯೋಚಿಸ್ತಾರೆ. ಆದರೆ ಆಗಿದ್ದೇ ಬೇರೆ. ಗಡಿಯಾರ ಇಲ್ಲದೆ ಇದ್ದಿದ್ದರಿಂದ ಆ ಗಿಡುಗನಿಗೆ ಸಮಯ ಎಷ್ಟು ಅಂತ ತಿಳಿಯದೆ ಕವ್ವ ಕವಿನ 4 ಗಂಟೆಗೆ ಎಬ್ಬಿಸ್ತಾನೆ. ಆಮೇಲೆ ಮನೆ ಕೆಲಸ ಮಾಡೋದಕ್ಕೆ ಹೇಳ್ತಾನೆ. ಇವಾಗ ಈ ಕವ್ವ ಕವಿಗೆ ತಾವೇನು ತಪ್ಪು ಮಾಡಿದ್ದೇವೆ ಅಂತ ಗೊತ್ತಾಯ್ತು. ಆದರೆ ಕಾಲ ಮಿಂಚಿ ಹೋಗಿತ್ತು. ದಿನಿಂದ ಪ್ರತಿದಿನ ಕವ್ವ ಕವಿ 4 ಗಂಟೆಗೆ ಎದ್ದು ಮನೆ ಕೆಲಸ ಮಾಡಬೇಕಿತ್ತು.